ಗುಬ್ಬಿ ತಾಲೂಕಿನಲ್ಲಿ ಕಳೆದ ರಾತ್ರಿ ಬಿರುಗಾಳಿ ಸಮೇತ ಮಳೆ ಸುರಿದಿರುವಂತದ್ದು. ಅಡಿಕೆ ತೆಂಗಿನ ಮರಗಳೆಲ್ಲ ಕೂಡ ಧರೆಗೆ ಉರುಳಿವೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಹಾಗೂ ಹುರುಳುಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗುಬ್ಬಿ ತಾಲೂಕಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಗಾಳಿ ಮಳೆಗೆ ತೆಂಗಿನ ಮರಗಳು, ಅಡಿಕೆ ಎಲ್ಲವೂ ಕೂಡ ನೆಲಸಮ ಆಗಿರುವಂತದ್ದು. ಮನೆಯ ಸೀಟುಗಳು ಗಾಳಿಗೆ ಹಾರಿ ಹೋಗಿವೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ದ್ವಿಚಕ್ರ ವಾಹನ ಹಾಗೂ ಕಾರುಗಳ ಮೇಲೆ ಮರದ ಕೊಂಬೆಗಳು ಬಿದ್ದು ವಾಹನಗಳು ಜಖಂ ಆಗಿವೆ. ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಧರೆಗೆ ಉರುಳಿರುವಂತಹ ತೆಂಗಿನ ಮರಗಳು, ಅಡಿಕೆ ಮರಗಳು, ಅದರ ಜೊತೆಗೆ ಲೈಟ್ ಕಂಬಗಳು, ಮನೆಯ ಸೀಟ್ಗಳನ್ನ ಗಮನಿಸಬಹುದು ನೀವಿಲ್ಲಿ. ರೈತರು ಈಗ ಒಂದು ಕಡೆ ಪರಿಹಾರಕ್ಕೋಸ್ಕರ ಬೇಡಿಕೆ ಇಟ್ಟಿದ್ದಾರೆ. ಹುರುಳುಗೆರೆ ಗ್ರಾಮ, ಸಿಎಸ್ಪುರ ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದ ಸುಮಾರು ಸಾವಿರಾರು ಅಡಿಕೆ ಗಿಡಗಳು, ತೆಂಗಿನ ಮರಗಳೆಲ್ಲ ಉರುಳೋಗ್ಬಿಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕೂಡ ಬಂದಿದುವರೆಗೂ ಇಲ್ಲಿ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿಲ್ಲ. ಸೊ ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಜಾಗಕ್ಕೆ ಬಂದು ಇದನ್ನೆಲ್ಲ ನೋಡಿ ಏನಾದರೂ ಪರಿಹಾರ ಒದಗಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕೂಡಲೇ ತಹಸೀಲ್ದಾರು ಮತ್ತು SO ಆಗಲಿ, EO ಆಗಲಿ, ಪಂಚಾಯತಿ PDO ಅಧಿಕಾರಿಗಳಾಗಲಿ, ಪಂಚಾಯತಿ ಅಧ್ಯಕ್ಷರುಗಳೇ ಆಗಲಿ, ಮೊದಲು ತಹಸೀಲ್ದಾರು ಬಂದು ಇಲ್ಲಿ ಪೂರ್ಣ ಸ್ಥಳ ವಿಸಿಟ್ ಮಾಡಿ ಪೂರ್ತಿ ಇದ್ರ ಮಾಹಿತಿ ತಗೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಯಾಕಂದರೆ ಇದು ಸುತ್ತಮುತ್ತ ಯಾವ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ಈ ಥರ ಹಾನಿಯಾಗಿಲ್ಲ. ಎಸ್ಪೆಷಲಿ ನಮ್ಮ ಹುಳುಗೆರೆ ಗ್ರಾಮದಲ್ಲಿ ಮಾತ್ರ ಈ ಥರ ಇಷ್ಟೊಂದು ಅನಾಹುತ ಆಗಿ ರೈತರುಗಳು ತುಂಬ ತೊಂದರೆ ಆಗಿದೆ. 1000ಕ್ಕೂ ಹೆಚ್ಚು ಅಡಿಕೆ ಗಿಡ ನಾಶ ಆಗಿದೆ, 500ಕ್ಕೂ ಹೆಚ್ಚು ತೆಂಗಿನ ಗಿಡ ನಾಶ ಆಗಿದೆ. ದಯವಿಟ್ಟು ಕೂಡಲೇ ತಹಸೀಲ್ದಾರನ್ನ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಬೇಗ ಬಂದು ನಮ್ಮ ಕೃಷಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಬಂದು ಪರಿಹಾರ ಘೋಷಣೆ ಮಾಡಿ ಏನು ಪರಿಹಾರ ಸಿಗುತ್ತೆ ರೈತರಿಗೆ ಅದನ್ನು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಕೂಡಲೇ ತಹಸೀಲ್ದಾರು ಬರಬೇಕು, ಬಂದು ಇಲ್ಲಿ ಏನೇ